ಐಸ್ ಫೈನಲಿ ಬಂದ್ವಿ. ಇಲ್ಲಿ ತುಂಬಾ ವಿಂಡ್ ಬ್ಲಾಸ್ಟ್ ಇದೆ, ಸರ್ರಿ ಗಾಳಿ ಬೀಸಿದೆ. ಫಸ್ಟ್ ಸರ್ವಿಸ್ ಹಾಕಿಂತ ಮುಂಚೆ 6000 RPM ಮೇಂಟೈನ್ ಮಾಡಿ ಅಂತ ಹೇಳಿದ್ದಾರೆ. ಓಕೆ, ಪೂಜೆ ಆಯಿತು. ಇದಕ್ಕೆ ಅಡ್ವೆಂಚರ್ ಬೈಕ್ ಇರಬೇಕು. ಇಲ್ಲಿ ಒಂದು ವ್ಯೂ ಓಪನ್ ಆಗುತ್ತೆ, ನೆಕ್ಸ್ಟ್ ಲೆವೆಲ್. ನಮಸ್ಕಾರ ಎಲ್ರಿಗೂ, ಇನ್ನೊಂದು ಹೊಸ ವ್ಲಾಗ್ಗೆ ವೆಲ್ಕಮ್. ಓಕೆ ಬಾಯ್ಸ್, ಫೈನಲಿ ಇವತ್ತು ನಮ್ಮ ಊರಿಗೆ ಹೋಗ್ತಾ ಇದ್ದೀವಿ. ನಮ್ಮ ಗಾಡಿ ಪೂಜೆ ಮಾಡಿಸೋದಕ್ಕೆ ನಾವು ಯಾವಾಗಲೂ ಅದೊಂದು ರಿಚುವಲ್ಸ್ ಥರ ಫಾಲೋ ಮಾಡ್ತಾಯಿದ್ದೀವಿ. ಇವತ್ತು ಫೈನಲಿ ನಮ್ಮ ಡ್ಯಾಡಿ ಬಂದಿದ್ದಾರೆ ಗಾಡಿ ಈಗ ಒಟ್ಟಿಗೆ ಹೋಗೋದಕ್ಕೆ. ಹಬ್ಬದಲ್ಲೂ ಬರಲಿಲ್ಲ, R90 ಬರಲಿಲ್ಲ, R15 ಬರಲಿಲ್ಲ. ಇವತ್ತು ಅವರೇ ಬಂದು ನಡೆಯೋಣ ಅಂತ ಅಂದರು ಗಾಡಿ ಪೂಜೆ ಮಾಡ್ಸೋಕ್ಕೆ ಬರೋದಕ್ಕೆ. ಇದು ಎಕ್ಸ್ಟ್ರಾ ಕುಷನಿಂಗ್ ಹಾಕ್ಸಿದ್ದೀವಿ, ಸೊ ಏನೂ ಪೇಯ್ನ್ ಬರೋಲ್ಲ. ಬಟ್ ನೋಡೋಕೆ ಅಷ್ಟು ಲುಕ್ಸ್ ವೈಸ್ ಇಲ್ಲ, ಬಟ್ ಕಂಫರ್ಟ್. ಹೋಣ ನಾವಪ್ಪ ಸ್ವಲ್ಪ ಕ್ಯಾಮ್ರಾ ಕಾನ್ಷಿಯಸ್ನೆಸ್ ಮಾತಾಡಲ್ಲ. ಆ್ಯಕ್ಚುಲಿ ಲಾಗಲ್ಲಿ ತೋರಿಸಿದ್ದೀನಿ ಮುಂಚೆ. ಹೋಣ ಜಯ ಅಂಜನೆ. ಬಾಯ್ ಬಾಯ್. ಇವಾಗ ಹೊರಟ್ವಿ ನಾಗರಬಾವಿಯಿಂದ. ಈಗ ಒಂದು ಬ್ರೇಕ್ಫಾಸ್ಟಿಗೆ ಸ್ಟಾಪ್ ಹಾಕಬೇಕು. ಅಷ್ಟೊತ್ತಿ ಫಸ್ಟ್ ಸರ್ವಿಸ್ ಆದರೆ ಇನ್ನೂ ಒಂಥರ ಒಳ್ಳೆ ಮಜಾ ಇರೋದು. ಬಟ್ ಓಕೆ, ನಾನು ಫಸ್ಟು R15 V3 ಇಟ್ಟಿದ್ನಲ್ಲ ಡಾಲ್ಫಿನ್ನು, ಆವಾಗಲೇ ಸುಮಾರು ಸಲ ರೈಡ್ ಕರೆದಿದ್ದೀನಿ ನಮ್ಮ ಅಪ್ಪ ಅಮ್ಮನ. ಬಟ್ ಬಂದಿರಲಿಲ್ಲ ಎಲ್ಲಿಗೂ. ನಮ್ಮ ಅಮ್ಮ ಒಂದು ಸಲ ಬಂದಿತ್ತು, ಬಟ್ ಅವೆಲ್ಲ ರೆಕಾರ್ಡ್ ಮಾಡೋಕ್ಕಾಗಿಲ್ಲ. ಅಲ್ಲಲ್ಲೇ ಏನಾದ್ರು ಎಮರ್ಜೆನ್ಸಿ ಇದ್ದಾಗ ಅಂಥ ಸಿಚುವೇಶನ್ ಅಷ್ಟೇ ಅವ್ರು ಬಂದಿದ್ದು. ಅದು ಬಿಟ್ಟರೆ ಗಾಡಿ ಹತ್ತನೇ ಇರಲಿಲ್ಲ. ಅದಕ್ಕೆ ಎಷ್ಟೇ ಕಷ್ಟ ಆದರೂ ಆಟೋ ಬುಕ್ ಮಾಡೋರು, ಊಬರ್ ಬುಕ್ ಮಾಡ್ಕೊಳ್ಳೋರು, ಇಲ್ಲ ಬಸ್ಸಲ್ಲಿ ಬರೋರು ಗಾಡಿ ಕೂರ್ತಾ ಇರಲಿಲ್ಲ. ಈವನ್ ವಿತ್ R90 ಅಂತೂ ಕೇಳಲೇಬೇಡ ಬಿಡಿ, ಅದು ಸೇಮು. ಬಟ್ ಫೈನಲಿ ಅಡ್ವೆಂಚರ್ 390 ತಗೊಂಡ ನಾವು ಅಪ್ಪನೇ ನಡಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಬರ್ತೀನಿ ನಾನು ಅಂತ ಅಂದರು. ಸೊ ಇದಕ್ಕೆ ಈ ಗಾಡಿ ತಗೊಂಡಿದ್ದು ನಾನು ಆ್ಯಕ್ಚುಲಿ ಹೇಳಬೇಕು ಅಂದರೆ ಮೈನು ಟ್ರಾವೆಲ್ಲಿಗೆ, ಆಫ್ ರೋಡಿಗೆ. ಸೊ ಇವಾಗ ಮನೆಯವ್ರನ್ನ ಕರ್ಕೊಂಡು ಓಡಾಡ್ಬೋದು ಇದರಲ್ಲಿ. ಟೈಮು 10:05. ಸ್ವಲ್ಪ ಲೇಟಾಗಿ ಹೊರಟ್ವಿ, ಏನಕ್ಕಂದರೆ ನೆನ್ನೆ ಲೇಟ್ ನೈಟ್ ಬಂದಿದ್ದು. ಆಕ್ಸರೀಸ್ ಹಾಕ್ಸ್ಕೊಂಡು ಆಮೇಲೆ ಕೌಶಿನ ಡ್ರಾಪ್ ಮಾಡಿ ಬರೋ ಲೇಟ್ ಆಯಿತು. ಬಂದಮೇಲೆ ಸ್ವಲ್ಪ ಕೆಲಸ ಇತ್ತು, ಅದು ಮುಗಿಸೋಷ್ಟೊಳಗೆ ಲೇಟ್ ಆಗೋಯ್ತು ಗೈಸ್. ಇವತ್ತು ಆ್ಯಕ್ಚುಲಿ ಶನಿವಾರ, ಸೊ ನಮ್ಮೂರಲ್ಲಿ ಇವತ್ತು ಪೂಜೆ ಮಾಡಲ್ಲ. ಬಟ್ ನಮ್ಮೂರಲ್ಲಿ ಇರೋದೇ ಕಮ್ಮಿ ಮನೆ ಅಲ್ವಾ. ಸೊ ಈಗ ವೆಹಿಕಲ್ ಪೂಜೆಗೆ ಅಂತ ನಾವು ಬೆಂಗಳೂರಿಂದ ಹೋಗಿದ್ದೀವಿ ಅಂತ ಇದಕ್ಕೆ ಬಂದು ಮಾಡಿಕೊಡ್ತಾರೆ ಅಷ್ಟೇ. ನಾರ್ಮಲಾಗಿ ಎವ್ರಿ ವೀಕು ಫ್ರೈಡೇನೇ ಪೂಜೆ ಆಗೋದು ನಮ್ಮೂರಲ್ಲಿ. ಇವಾಗ ಟಾಪ್ ಹಾಕ್ಸಿರೋದು ಒಂದು ಲಗೇಜ್ ಕ್ಯಾರಿ ಆಗೋದು, ಅದಕ್ಕೂ ಯೂಸು. ಇನ್ನೊಂದು ಇವಾಗ ಆರಾಮಾಗಿ ಅದರಲ್ಲಿ ಬ್ಯಾಕ್ ರೆಸ್ಟ್ ಇದೆ, ಸೊ ಆರಾಮಾಗಿ ಹೊಡಿಕೊಂಡು ಕೂರ್ಬೋದು. ಓಕೆ, ಇಲ್ಲಿ ಡೈವರ್ಷನ್ ತೊಗೋಬೇಕು ನಮ್ಮ ಹಾಸನ ಕಡೆಗೆ. ಆ್ಯಕ್ಚುಲಿ ಇವತ್ತು ಸ್ವಲ್ಪ ಟ್ರಾಫಿಕ್ ಜಾಸ್ತಿನೇ ಇದೆ ಬಾಯ್ಸ್, ಸ್ಯಾಟರ್ಡೇ ಅಲ್ವಾ. ಸೊ ನಾಳೆ ಸಂಡೇ ಆಗಿರೋದ್ರಿಂದ ಎಲ್ಲ ಊರಿಗೆ ಹೋಗ್ತಾರೆ. ಮತ್ತು ಸಂಡೇ ನೈಟ್ ಆ ಕಡೆಯಿಂದ ಬರ್ಬೇಕಾದ್ರೆ ಟ್ರಾಫಿಕ್ ಜಾಮ್ ಇರುತ್ತೆ. ಒಂದು ಮೂಮೆಂಟ್ ನೀವು ಅಂದ್ಕೊಳ್ತಿರ್ತೀರಲ್ಲ, ನಾನು ಈ ಥರ ಎಲ್ಲ ಸೈಡಲ್ಲಿ ಬರೋದು ಅಥವಾ ಒಂದು 100-120 ಈ ಥರ ಎಲ್ಲ ಹೋದರೆ ನಮ್ಮ ಅಪ್ಪ ಎದುರುಗೊಳುತ್ತೆ ಅಂತ. ಸೀನೇ ಇಲ್ಲ ಬಿಡ್ರಿ. ಅಪ್ಪ ಕಾರೆಲ್ಲ 160 ಕೂರ್ಸ್ಕೊಂಡು ನಮಗೆ ಎದುರಿಸೋದು. ಸೊ ಇವಕ್ಕೆಲ್ಲ ನಮ್ಮ ಅಪ್ಪ ತಲೆನೂ ಕಟ್ಸ್ಕೊಳ್ಳೋದ, ಗೊತ್ತು ಓಡಿಸ್ತಾನೆ ಅಂತ. ಇಷ್ಟು ಲಾಂಗ್ ರೈಡ್ ಮಾಡಿದ್ದೀನಲ್ಲ, ಸೊ ಅವ್ರು ಇನ್ನೂ ಒಂದು ಕಾನ್ಫಿಡೆನ್ಸ್ ಬೇರೆ ಥರನೇ ಇರುತ್ತೆ. ಸೊ ಫಸ್ಟ್ ಸರ್ವಿಸ್ ಹಾಕಿಂತ ಮುಂಚೆ 6000 RPM ಮೇಂಟೈನ್ ಮಾಡಿ ಅಂತ ಹೇಳಿದ್ದಾರೆ. ಸೊ 6000 RPMಲ್ಲಿ 105, 106ವರೆಗೂ ಆರಾಮಾಗಿ ಹೋಗುತ್ತೆ ಇದು. ಚೂರು ಹಿಂದೆ ಮುಂದೆ ಆದರೆ ಏನಾಗಲ್ಲ. ಸೊ ಆ್ಯಕ್ಚುಲಿ ನಮ್ಮ MS ಬ್ರೋ ಇಂಜಿನ್ ಬ್ರೇಕಿಂಗ್ ನೀಟಾಗಿ ಮಾಡು ಅಂತ ಹೇಳಿದರು. ಅಂದರೆ ಲೈಕ್ ಒಂದೇ ಒಂದು 4th ಗೇರಲ್ಲಿ ಸ್ವಲ್ಪ ಹೊತ್ತು, 5th ಗೇರಲ್ಲಿ ಸ್ವಲ್ಪ ಹೊತ್ತು ಓಡಿಸು, 6th ಗೇರಲ್ಲಿ ಸ್ವಲ್ಪ ಹೊತ್ತು ಓಡಿಸು, ಆ ಗೇರಲ್ಲಿ ಅಷ್ಟು ಕ್ಲೀನಾಗಿ ಓಡಿಸು 6000 RPMಲ್ಲಿ. ಅದು ನೀಟಾಗಿ ಇಂಜಿನ್ ಸಿಟ್ಟಾದರೆ ಸ್ವಲ್ಪ ಲೈಫ್ ಜಾಸ್ತಿ ಬರುತ್ತೆ ಅಂತ, ಇಂಜಿನ್ ಲೈಫು. ಇವತ್ತು ನಿಮಗೆ ಇನ್ನೊಂದು ತೋರಿಸ್ತೀನಿ ಬನ್ನಿ. ನಮ್ಮ ಊರಲ್ಲಿ ನಮ್ಮ ಹೊಲಗಳಿದ್ದಾವೆ, ನಾವು ಜೋಳ ಹಾಕಿದ್ದೀವಿ. ಅಂದರೆ ನಾವು ಹೋಗೋಕ್ಕಿಲ್ಲ, ನಮ್ಮ ಮನೆಯವ್ರು ಹಾಕ್ಸೋರಲ್ಲಿ ಹೋಗಿ. ನಾವು ಆ್ಯಕ್ಚುಲಿ ಸ್ಕೂಲಲ್ಲಿದ್ದಾಗಲೇ, ಹಾಸನಲ್ಲಿದ್ದಾಗಲೇ ನಾವು ಜಮೀನು ಹೋಗಿ ಮಾಡೋದೆಲ್ಲ ಬಿಟ್ವಿ. ನಮ್ಮ ಅಪ್ಪ ಅಮ್ಮನೇ ಹೋಗಿ ಮಾಡಿಸ್ತಾರೆ ಅಲ್ಲಿ ಊರಲ್ಲಿ ಆಳು ಕರ್ಕೊಂಡು. ಸೊ ಈ ಸಲ ಜೋಳ ಹಾಕಿದ್ದಾರೆ, ತೋರಿಸ್ತೀನಿ ನಮ್ಮದು ಜಮೀನೆಲ್ಲನೂ ಲಾಗಲ್ಲಿ. ನಮ್ಮ ಅಪ್ಪ ಆ್ಯಕ್ಚುಲಿ ಇವತ್ತು ಅದನ್ನು ನೋಡಬೇಕು. ಈಗ ತಿಂಡಿ ತಿನ್ಕೊಂಡು ಹೋಗಬೇಕು, ತಿಂಡಿಗೆ ಸ್ಟಾಪ್ ಆಗ್ತೀನಿ. ಅದಕ್ಕಿಂತ ಮುಂಚೆ ಫೋನ್ ಚೆಕ್ ಮಾಡಬೇಕು ಯಾರು ಬಂದವೆ ಅಂತ. ಆ್ಯಕ್ಚುಲಿ ಗಾಯ್ಸ್ ಅಂತ ಬ್ಲೂ ಆರ್ಮರ್ ಇದೆ ಹೊಸದು, ಇನ್ನೂ ಓಪನೇ ಮಾಡಿದ. ನಮ್ಮ ಬರ್ತಡೇ ಗಿಫ್ಟ್ ಕೊಟ್ಟಿದ್ರು ನಮ್ಮ ಗೋಲ್ಡಿ ಮತ್ತು MJ. ಅದನ್ನು ಫಿಟ್ ಮಾಡಿಸ್ಕೋಬೇಕು ಹೊಸ ಹೆಲ್ಮೆಟ್ ತೊಗೊಂಡ್ಮೇಲೆ. ಫ್ಯೂಲ್ ಸ್ಟಾಪ್ ಹಾಕಬೇಕು ಒಂದು. ಫಸ್ಟು ತಿಂಡಿಗೆ ನಿಲ್ಲಿಸ್ತೀವಲ್ಲ ಆವಾಗಲೇ ಫ್ಯೂಲ್ ಸ್ಟಾಪ್ ಹಾಕೋಣ. ರೇಂಜ್ 170 ತೋರಿಸ್ತಾ ಇದೆ. ನಾನು ಫಸ್ಟು ಫುಲ್ ಟ್ಯಾಂಕ್ ಮಾಡಿಸಿದ್ನಲ್ಲ ಶೆಲ್ಲಲ್ಲಿ, ಅವತ್ತಿಂದ ಇಲ್ಲಿವರೆಗೂ ಇನ್ನೂ ಪೆಟ್ರೋಲೇ ಹಾಕ್ಸಿಲ್ಲ. ಓಡಿದ ಗಾಡಿ 100 ಅಷ್ಟೇ ಓಡಿರೋದು.
ಆ್ಯಕ್ಚುಲಿ ನಾನು ಹಾಕೊಂಡಿದ್ದೀನಲ್ಲ ಈ ಜೆಲ್ ಸೀಟು, ಇದು ಸಖತ್ ಕಂಫರ್ಟ್ ಇದೆ ಗುರು. ನಾನು ಲಾಸ್ಟ್ ಚಿಕ್ಕಮಂಗ್ಳೂರಲ್ಲಿ ಕೌಶಿ ಗಾಡಿ ಇಸ್ಕೊಂಡು ಓಡಿಸಿದ್ನಲ್ಲ, ಏನೊಂದು ಅರ್ಧ ಗಂಟೆ ಓಡಿಸಿದೆ ಅಷ್ಟೇ, ಬಟ್ ಅಷ್ಟು ಕಂಫರ್ಟ್ ಅನ್ನಿಸ್ಲಿಲ್ಲ ಅದು. ಬಟ್ ಈ ಸೀಟು ನಿನ್ನೆನೋ ಒಂದು 1 hour 1.5 hour ಸಿಟಿ ಒಳಗಡೆ ಕೂತಿದ್ದೆ, ಆವಾಗಲೂ ನಮ್ಗೆ ಏನು ಫೀಲ್ ಗೊತ್ತಾಗಲಿಲ್ಲ. ಇವಾಗಲೂ ಅಷ್ಟೇ ಆಲ್ಮೋಸ್ಟ್ ಒಂದು 35-40 minutes ಆಯಿತು ರೈಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಇವಾಗ್ಲೂ ಏನು ಅಂದರೆ ಏನೋ ಅಷ್ಟು ಪೈನ್ ಏನೂ ಫೀಲ್ ಆಗ್ತಾಯಿಲ್ಲ, ಒಂದು ಸ್ವಲ್ಪ ಕಂಫರ್ಟ್ ಇದೆ. ಪಿಲಿಯನ್ ಸೀಟು ಕಂಫರ್ಟ್ ಇದೆ. ಹಾಸನ್ 150. ನಮ್ದು ಆ್ಯಕ್ಚುಲಿ ಹಾಸನಿಂದ ಇನ್ನೂ ಒಂದು 20-25 ಕಿಲೋಮೀಟ್ರ್ ಹೋಗಬೇಕು ಬಾಯ್ಸ್. ಅಲ್ಲಿ ನಿಮಗೆ ಕಟ್ಟಾಯ ಗೊರೂರು ಅಂತೆಲ್ಲ ಗೊತ್ತಿರುತ್ತೆ ಅನ್ಸುತ್ತೆ ಹಾಸನ ಕಡೆಯವರೆಗೆ. ಸೊ ಕಟ್ಟಾಯದಿಂದ ಮುಂದೆ, ಗೊರೂರಿಂದ ಹಿಂದೆ ನಮ್ಮೂರು, ಅಲ್ಲಿ ಸ್ವಲ್ಪ ಡೈವರ್ಜನ್ ತಗೊಂಡು ಹೊರಗಡೆ ಹೋಗಬೇಕು. ಚೂರು ಇಲ್ಲಿವರೆಗೂ ಈ ಗಾಡಿನಲ್ಲಿ 5th ಗೇರಲ್ಲಿ ಒಂದು ಸ್ವಲ್ಪ ಟ್ರಾವೆಲ್ ಆಗುತ್ತೆ ಅನಿಸುತ್ತೆ. ಹೆಂಗೆ ಅಂದರೆ 5th ಗೇರಿಗೆ ಹಾಕಿ ಸ್ವಲ್ಪ ಓಡಿಸ್ಬೇಕಾದ್ರೆ ಜರ್ಕೊಡಿಯುತ್ತೆ, ಇಲ್ಲ 4th ಇಂದ 5th ಗಾಡಿ ಕರೆಕ್ಟಾಗಿ ಗೇರ್ ಬಿಡೋಲ್ಲ, ಇಲ್ಲ 5th ಇಂದ 6th ಗೇರ್ ಬಿಡೋಲ್ಲ. ಸೊ 5th ಹಿಂದೆ ಮುಂದೆ ಒಂದು ಚೂರು ಏನೋ ಇಶ್ಯೂ ಇದೆ ಅಂತ ಅನ್ನಿಸ್ತಾ ಇದೆ. ನಾವು ನೆಕ್ಸ್ಟ್ ಈ ಫಸ್ಟ್ ಸರ್ವಿಸ್ ಬಿಡ್ಬೇಕಾದ್ರೆ ನೋಡೋಣ. ಓಕೆ ಗೈಸ್, ಹತ್ರ ಯಡಿಯೂರ ಹತ್ರ ಬಂದ್ವಿ. ಇವಾಗ ಇಲ್ಲೇ ಹೋಟೆಲಿಗೆ ಊಟಕ್ಕೆ ಹಾಕೋಣ. ಒಂದು ಗಾಡಿ ಇಲ್ಲಿವರೆಗೂ 150 ಕಿಲೋಮೀಟ್ರ್ ಓಡಿದೆ ಟೋಟಲ್ಲು ಗಾಡಿ ತೊಗೊಂಡ್ಮೇಲೆ. A few moments later. ಗುರು ಈ ರೋಡ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಹಾಸನ್ ಟು ಗೊರೂರು ಅರ್ಕಲಗೂಡು ರೋಡು ಮುಂಚೆ ಎಲ್ಲ ಸಖತ್ ಟೈಮ್ ಆಗೋದು. ಈ ರೋಡ್ ಆದಮೇಲೆ ಫುಲ್ಲು ತುಂಬಾ ಟೈಮು ರಿಡ್ಯೂಸ್ ಆಗುತ್ತೆ ಟ್ರಾವೆಲಿಗೆ. ಮುಂದೆ ಚಿಕ್ಕ ರೋಡು, ಇವಾಗ ಸ್ವಲ್ಪ ದೊಡ್ಡದು. ಈ ಥರ ಎಲ್ಲ ಕಟ್ಟಾಯ ಫಾರೆಸ್ಟಿಗೆ ಸೇರುತ್ತೆ. ಇಲ್ಲೆಲ್ಲ ಜಿಂಕೆಗಳಿದ್ದಾವೆ ಗುರು, ಸಾಕಾಗಿರ್ತವೆ. ಒನ್ ಟೈಮು ಸ್ಪಾಟಿಂಗ್ ಆಗುತ್ತೆ. ಬೆಂಗಳೂರಿಂದ ಹಾಸನವರೆಗೂ ಓಡಿಸಿದ್ನಲ್ಲ, ಅಲ್ಲಿ ಏನು ನನಗೆ ಅಷ್ಟು ಫೀಲ್ ಅನ್ನಿಸ್ಲಿಲ್ಲ. ಬಟ್ ಇಲ್ಲಿಂದ ಇಲ್ಲಿ ಓಡಿಸಿದಲ್ಲ, ಇದೇ ಒಂಥರ ಒಳ್ಳೆ ಫೀಲು. ಸ್ಟ್ರೈಟ್ ರೋಡ್ಸು ಟೂರರ್ ಬೈಕ್ಸಲ್ಲೆಲ್ಲ ಬೋರಿಂಗ್ ಗುರು. ನಾವು ಇವಾಗ ಇಲ್ಲಿ ಹೋದ್ರಲ್ಲ ಗ್ಯಾಂಗು, ಇದೇ ಥರ ಡಿಪ್ಲೊಮೋದಲ್ಲಿದ್ದಾಗ ಫುಲ್ಲು ಒಂದು 12-13 ಜನ ನಮ್ಮದು ಒಂದು ಗ್ಯಾಂಗ್ ಇತ್ತು, ಯುನೈಟೆಡ್ ಬಾಯ್ಸ್ ಅಂತ ಒಂದು ಗ್ರೂಪ್ ನೇಮು. ಸೊ ನಾವು ಗ್ಯಾಂಗ್ ಅವರೆಲ್ಲ NS 220 ಹಿಂಗೆ ಹಾಕ್ಕೊಂಡು ಕಾಲೇಜಿಂದ ಡೈರೆಕ್ಟು ಗೊರೂರು ಡ್ಯಾಮಿಗೆ ಹೋಗು, ಸೀಗೆಗೂಡ ಹೋಗು, ಚಿಕ್ಕಮಂಗ್ಳೂರು, ಬೇಲೂರು ಈ ಥರ ಹೋಗು. ನಾವು A few minutes later. ಬಂದ್ವಿ ಊರಿಗೆ. ಇದೆ ನಮ್ಮೂರು, ಇದು ನಮ್ಮ ಅಮ್ಮನ ಫ್ರೆಂಡ್ ಮನೆ. ನಮ್ಮ ದೇವಸ್ಥಾನಕ್ಕಿದೆ ಆ ಥರ. ಸೊ ಇಲ್ಲೆಲ್ಲ ಲಗೇಜ್ ಇಟ್ಟು ಬಾಕ್ಸ್ ಎಲ್ಲ ಇಟ್ವಿ. ಅದೇ ದೇವಸ್ಥಾನ. ನಮ್ಮಪ್ಪ ಮೈನು ಪೂಜೆ ಮಾಡಿಸೋ ಜೊತೆಗೆ ನಾವು ಅಲ್ಲಿ ಜೋಳ ಹಾಕಿದ್ದೀವಿ, ಅಲ್ಲೊಂದು 3-4 ಹಾಕಿದ್ದಾವೆ, ಹೇಳಿದ್ನಲ್ಲ, ಅದನ್ನು ನೋಡಬೇಕಂತೆ. ಮುಂಚೆ ಅಲ್ಲಿ ಬೆಟ್ಟ ಕಾಣಿಸ್ತಿದೆಯಲ್ಲ, ಅದು ನಿಮಗೆ ಕಬತ್ತಿ ಬೆಟ್ಟ. ಅಲ್ಲಿ ಜಾತ್ರೆ ಆಗಬೇಕಾದ್ರೆ ನಮ್ಮ ಊರಿಂದ ಇಲ್ಲೆಲ್ಲ ಕಾಣಿಸೋದು, ಅಲ್ಲೆಲ್ಲ ಜನ ಓಡಾಡೋದೆಲ್ಲ. ಸೊ ಅವಾಗ ನಾವು ಜಾತ್ರೆಗೆ ಹೋಗ್ಬೇಕಾದ್ರೆ ಅಂದ್ಕೊಳ್ಳೋ, ಈ ವರ್ಷ ಜಾತ್ರೆಗೆ ಹೋಗ್ಲಿವಲ್ಲ ಅಂತ. ನಾವು ಎಲ್ಲ ವರ್ಷವೂ ಹೋಗಿಲ್ಲ, 1-2 ಸಲ ಅಷ್ಟೇ ಹೋಗಿದ್ದು ಅಲ್ಲಿ. ಇನ್ನೊಂದು 3-4 ವರ್ಷ ಹೋಗಲಿಲ್ಲ ಇಲ್ಲಿ ಊರಲ್ಲಿದ್ದಾಗ. ಬಟ್ ಅದಾದಮೇಲೆ ಸುಮ್ಮನೆ ಟ್ರೆಕ್ಕಿಂಗ್ ಅಂತ ನಮ್ಮ ಅಣ್ಣ ಒಂದು 2-3 ಸಲ ಕರ್ಕೊಂಡು ಹೋಗಿದ್ದಾನೆ ಅಲ್ಲಿ ಮೇಗಡೆಗೆ. ಪೂಜೆ ಆಯಿತು. ಈಗ ನಮ್ಮ ಹೊಲ ಕಡೆಗೆ ಹೋಗೋಣ. ಆಲ್ರೆಡಿ ನಮ್ಮಪ್ಪ ಹೋಗಿ ನೋಡ್ಕೊಂಡು ಬಂದಿದ್ದಾರೆ ಒಂದು ಸಲ ಹೊಲನ, 10-15 ನಿಮಿಷ ಗ್ಯಾಪಲ್ಲಿ. ಇವಾಗ ನಾನು ಹೋಗ್ತಾ ಇದ್ದೀನಿ ಜೊತೆಗೆ ಗಾಡೀಲಿ. ನೋಡಿ ಇಲ್ಲಿಂದ ಆ ಎಂಡ್ವರೆಗೂ, ಅಲ್ಲಿವರೆಗೂ ಆ ಮರ ನೋಡ್ರಿ. ಇಲ್ಲಿಂದ ಅಲ್ಲೊಂದು ಮರ ಕಾಣಿಸ್ತಿದ್ದಾರೆ ಡೈರೆಕ್ಟ್ ಸ್ಟ್ರೈಟು. ಆ ಮರದವರೆಗೂ ನಮ್ಮ ಜಮೀನು. ಇದು ಒಂದರಲ್ಲಿ ಒಂದು ಒಳ್ಳೆ ಬೌಂಡ್ರಿ ಸಿಗುತ್ತೆ. ಇಲ್ಲಿ ಮುಂಚೆಲ್ಲ ಅವರು ಒಳ್ಳೆ ಮೆಮೊರೀಸ್ ಗ್ಯಾಪ್ನ ಬರ್ತೈತೆ. ಇಲ್ಲಿವರೆಗೂ ನಮ್ಮದು ಇದೆಲ್ಲ ಬೌಂಡ್ರಿ. ಇದು ಇಲ್ಲೊಂದು ಬಾವಿ ಇತ್ತು ಮುಂಚೆ, ಆ ಬಾವಿ ಇನ್ನೂ ಇದೆ ಅನಿಸುತ್ತೆ. ಬಟ್ ಇವಾಗ ಹೋಗೋದು ಬೇಡ, ಲೇಟ್ ಆಗುತ್ತೆ. ಇನ್ನೊಂದು ಕಡೆ ಹೋಗ್ಬೇಕು, ಅಲ್ಲಿ ಇನ್ನೂ ಆಫ್ ರೋಡಿಂಗ್ ಚೆನ್ನಾಗಿದೆ. ಬನ್ನಿ. ಇವಾಗ ನಮ್ಮ ಊರಿನ ಹೊರಗಡೆ ಇರೋ ಜಮೀನು ನೋಡೋಕೆ ಹೋಗ್ತಾ ಇದ್ದೀವಿ. ಮುಂಚೆ ಇತ್ತು, ಇವಾಗ ಕೊಟ್ಟಿದ್ದೀವಿ ಅದನ್ನು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಅಂತ, ಅದು ನೋಡೋದು ಅಂತ ಹೋಗ್ತಾ ಇದ್ದೀವಿ. ಫುಲ್ಲು ಬೌಂಡ್ರಿ ಎಲ್ಲ ಸ್ಕ್ವೇರ್ ಫೀಟ್ ಮಾಡ್ಕೊಂಡು. ಇದು ಮುಂಚೆ ನಮ್ಮ ಜಮೀನು ಇತ್ತು, ಇದನ್ನು ಕೊಟ್ಟಿದ್ದೀವಿ 1-2 ವರ್ಷದ ಹಿಂದೆ, 3 ವರ್ಷದ ಹಿಂದೆ ಚೆನ್ನಾಗಿ ಮಾಡ್ಕೊಂಡವ್ರು. ಇಲ್ಲಿಂದ ಅಲ್ಲಿವರೆಗೂ ಇತ್ತು. ಅಂದರೆ ಊರಿನ ಸಕ್ಕ ದೂರ ಆಗುತ್ತಲ್ಲ, ಅದಕ್ಕೆ. A few moments later. ಓ, ಮಳೆ ಬರೋಂಗಾಗಿದೆ. ಮಳೆ ಬಂದರೆ ಎಲ್ಲ ಫಕ್ಕಪ್ಪಾಗೋಗುತ್ತೆ ಬೈ. ಇದಕ್ಕೆ ಅಡ್ವೆಂಚರ್ ಬೈಕ್ ಇರಬೇಕು. ರೋಡ್ ಎಷ್ಟೇ ಗುಂಡೆ ಬಿಡಿರಲಿ, ನೀವು ಆರಾಮಾಗಿ ಸ್ಯಾಡ್ಲಿಂಗ್ ಮಾಡ್ಕೊಂಡು ಹೋಗ್ಬೋದು. ನೆನ್ನೆ ಪೂಜೆ ಆದಮೇಲೆ ಹಂಗೆ ಸ್ವಲ್ಪ ಆಫ್ ರೋಡ್ ಎಕ್ಸ್ಪ್ಲೋರ್ ಮಾಡ್ಕೊಂಡು ನಮ್ಮ ಅವ್ರ ಮನೆಗೆ ಹೋದಾಗ ಸ್ವಲ್ಪ ಕತ್ತಲೆ ಆಗಿತ್ತು, ಅದಕ್ಕೆ ಏನೂ ವ್ಲಾಗ್ ಮಾಡೋಕ್ಕೋಗಲಿಲ್ಲ. ಇವಾಗ ಸ್ವಲ್ಪ ಅಲ್ಲಿಂದ ಹೊರಟಿ ನಮ್ಮ ಅಕ್ಕವ್ರ ಮನೆ ಹೋಗ್ತಾ ಇದ್ದೀನಿ. ನಮ್ಮ ಅಕ್ಕವ್ರ ಮನೆ ಹೋಗಿ ಸುಮಾರು ದಿವಸ ಆಗಿತ್ತು. ಹಾಗೆ ಗಾಡಿ ತೊಗೊಂಡಿದ್ದಳು, ಗಾಡಿ ತೋರಿಸ್ಕೊ ಬರ್ಬೇಕು ನಮ್ಮ ಅಕ್ಕಂಗೂ. ಸೊ ಹಂಗೆ
ಲಾಸ್ಟ್ ವೀಕ್ ತಾನೇ ಇದೇ ರೋಡಲ್ಲಿ ನಾವು ಚಿಕ್ಕಮಂಗ್ಳೂರಿಗೆ ಹೋಗಿದ್ವಿ ಟ್ರಾಮ್ ಸ್ಕ್ರಾಂಬಲ್ ಜೊತೆಗೆ. ಇವಾಗ ನಮ್ಮ ಗಾಡಿ ತೊಗೊಂಡು ಮತ್ತೆ ಅದೇ ರೋಡು ಬಂದ್ವಿ. ನಮ್ಮಪ್ಪ ಮತ್ತೆ ಹೊರಟರು ಬೆಂಗಳೂರಿಗೆ ಕೆಲಸ ಇದೆ ಅಂತ. ಸೊ ಇವಾಗ ನಮ್ಮ ಹೆಂಗಿದ್ರು ಹೋದ್ರಲ್ಲ, ಅದಕ್ಕೆ ಪಿಲಿಯನ್ ಸೀಟ್ ತೆಗೆದೆ. ಅದು ನೋಡೋಕೆ ಚೆನ್ನಾಗಿ ಕಾಣ್ತಿಲ್ಲ, ಬಟ್ ಅದು ಕುತ್ಕೊಂಡ್ರೆ ಮಾತ್ರ ಕಂಫರ್ಟು, ಹೇಳಿದ್ನಲ್ಲ ಹಾಗೆ. ಇವಾಗ ಆನ್ ದ ವೇ ಹೋಗ್ತಾ ಒಂದು 1/4 kg ಸ್ವೀಟ್ ತೊಗೊಂಡೋಗ್ಬೇಕು ನಮ್ಮ ಅಕ್ಕಂಗೆ. ಆ್ಯಕ್ಚುಲಿ ಈ ಕ್ಯಾಮ್ರಾ ಇದೆಯಲ್ಲ DJI ಮತ್ತು ಅದ್ರ ಬ್ಯಾಟ್ರಿ ಒಳ್ಳೆ ಬ್ಯಾಕಪ್ ಬರುತ್ತೆ ಗುರು, ಸೀರಿಯಸ್ಲಿ. ವ್ಲಾಗ್ ಮತ್ತೆ ಒಂದು 2 ದಿನ ಆದಮೇಲೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ, ಯಾಕಂದರೆ ಅದಾದಮೇಲೆ ನಮ್ಮ ರಿಲೇಷನ್ಸ್ ಹೌಸಿಗೆಲ್ಲ ಹೋಗಿದ್ದೆ. ಸೊ ಅದೆಲ್ಲ ಮುಗಿಸ್ಕೊಂಡು ಇವಾಗ ಸ್ವಲ್ಪ ಫ್ರೀ ಆಯಿತು, ಅದಕ್ಕೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀವಿ. ಟೈಮು ಒಂದು 5:30 ಆಗ್ತಾ ಇದೆ, ಬಟ್ ಮೋಡ ಕವಿದ ವಾತಾವರಣ, ಬಟ್ ಮಳೆ ಬರಲ್ಲ ಅಂತ ಅನ್ಕೋತೀವಿ. ಸೊ ಇವಾಗ ನಾನು ನಮ್ಮ ಬಾಯ್ಸ್ ಇಲ್ಲೇ ಹಾಸನಿಂದ 120 ಕಿಲೋಮೀಟರ್ಸ್ ದೂರಲ್ಲಿ ಸೀಗೆಗೂಡ ಇದೆ, ಅಲ್ಲಿ ಹೋಗಿ ಸುಮಾರು ದಿನ ಆಗಿತ್ತು. ಇವಾಗ ರೆಗ್ಯುಲರಾಗಿ ಹೋಗ್ತಾಯಿದ್ವಿ, ಇವಾಗ ಅಲ್ಲಿರೋದ್ರಿಂದ ಹೋಗೋಕ್ಕಾಗಿಲ್ಲ. ಸೊ ಇವಾಗ ಅಲ್ಲಿ ಹೋಗ್ತಾಯಿದ್ದೀವಿ. ಅಲ್ಲಿ ಒಂದು ಒಳ್ಳೆ ವ್ಯೂ ಪಾಯಿಂಟು, ಒಂದು ಸ್ವಲ್ಪ ಆಫ್ ರೋಡ್ ಇರುತ್ತೆ, ಚೆನ್ನಾಗಿರುತ್ತೆ, ಒಂದು ಒಳ್ಳೆ ಈವ್ನಿಂಗ್ ಸ್ಪೆಂಡ್ ಮಾಡೋದಕ್ಕೆ. ಬಟ್ ಆಲ್ರೆಡಿ ಲೇಟಾಗಿದೆ, ಇಲ್ಲಿವರೆಗೂ ಕೆಲಸ ಮಾಡ್ತಾ ಇದ್ವಿ. ಓಕೆ, ಈಗ ನಮ್ಮ ಬಾಯ್ ಹಿಂದೆ GTಲಿ ಬರ್ತಾ ಇದ್ದಾರೆ. ಅವರು ಸ್ವಲ್ಪ ಏರಿಡಿಸ್ಕೋಬೇಕು ಅಂತ ಹೋದರು. ಅಷ್ಟೊತ್ತಿಗೆ ನಾನು ಒಬ್ಬನ ಪಿಕ್ ಮಾಡಬೇಕು, ನಮ್ಮ ಆಂಜನ್ ಬಿ ಶೆಟ್ಟಿ ಅವ್ರನ್ನ. ಸೊ ಅವ್ರ ಮನೆ ಹತ್ರ ಹೋಗ್ತಾ ಇದ್ದೀನಿ. ಹಾಸನ್ ವೆದರ್ ಮಾತ್ರ ನೆಕ್ಸ್ಟ್ ಲೆವೆಲ್. A few minutes later. ಅಂಜನ್ ಅವ್ರೆ ಬೇಗ ಬರಬೇಕು, ಆಲ್ರೆಡಿ ತುಂಬ ಟೈಮ್ ಆಗಿಬಿಟ್ಟಿದೆ. ಅವನಲ್ಲಿ ರಿಂಗ್ ರೋಡ್ ಹತ್ರ ಇದ್ದಾನೆ. ಅಲ್ಲಿ ಬಂದ್ವಿ ಸೀಗೆ ಗುಡ್ಡ. ಇಲ್ಲಿ ಒಂದು 10-20 ಸಲ ಬಂದಿದ್ದೀವಿ, ಎಲ್ಲ ಒಂದು 20-30 ಸಲ ಬಂದಿದ್ದೀವಿ. ಎಷ್ಟೇ ಸಲ ಬಂದರೂ ಏನು ಬೋರ್ ಹೊಡೆಯಲ್ಲ ಗುರು, ಮತ್ತೆ ಹೋಗ್ಬೇಕು ಅನಿಸುತ್ತೆ. ಸೊ ಹಾಸನಲ್ಲಿ ನಿಯರ್ ಬೈ ಇರೋದ್ರಿಂದ ಏನೊಂದು 10-15 ನಿಮಿಷಕ್ಕೆ ಬರ್ಬೋದು. ರೋಡು ಮಾಡಿದ್ದಾರೆ ಇವಾಗ, ಸಲಗಮ ರೋಡು. ಸೊ ಪೀಸ್ ಅಂದ್ಕೊಳ್ಳಿ. ಆ್ಯಕ್ಚುಲಿ ರೋಡ್ ಮಾಡೋದು ತುಂಬ ವರ್ಷ ಆಯಿತು, ಯಾವ ಅಲ್ಲ ಅದನ್ನು ಹಾವು ಅನ್ಕೊಂಡು ನೋಡಿರಿ. ನಾನು ಲೇಟ್ ಆಯಿತು ಅಂದ್ಕೊಂಡೆ, ಪರವಾಗಿಲ್ಲ, ಇನ್ನೂ ಕತ್ಲೆ ಆಗಿಲ್ಲ. ಸೊ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು ಟಾಪಲ್ಲಿ. ಇಲ್ಲೆಲ್ಲ ಒಳ್ಳೆ ಆಫ್ ರೋಡ್ ಇತ್ತು ಮುಂಚೆ, ಇವಾಗ ಟಾರ್ ರೋಡ್ ಮಾಡಿದ್ದಾರೆ. ಬಟ್ ಅಲ್ಲಿ ದೇವಸ್ಥಾನದಿಂದ ಮುಂದೆ ಆಫ್ ರೋಡೇ. ಇಲ್ಲಿ ಒಂದು ವ್ಯೂ ಓಪನ್ ಆಗುತ್ತೆ, ನೆಕ್ಸ್ಟ್ ಲೆವೆಲ್. ಸುಮಾರು ದಿನವೇ ಆಗೋಯ್ತು ಇಲ್ಲಿ ಬಂದು. ಮುಂಚೆ ಇಲ್ಲಿ ಒಪ್ಪತ್ತೇ ಇರಲ್ಲ, ನಮ್ಮ ಸ್ಕೂಟಿಗಳಲ್ಲಿ ತರು ಇಲ್ಲಿ ಹತ್ತನೇ ಇರಲ್ಲ, ಹಂಗೆ ಒಂಥರ ಡೆಡ್ಲಿ ಆಫ್ ರೋಡ್ ಇತ್ತು ಇಲ್ಲಿ. ಇಬ್ಬಿಬ್ರು ಕೂರ್ಸ್ಕೊಂಡು ಬರು, ಅದರಲ್ಲೂ ಒಂದು ಸ್ಕೂಟಿಲಿ ತ್ರಿಪ್ಸು. ಅಮ್ಮ ಗಾಡಿ ಸ್ಕೂಟಿ ಎತ್ತನೇ ಇರಲ್ಲ ಮುಂದಕ್ಕೆ, ಅಮ್ಮ ಇಳಿದ್ಬಿಟ್ಟು ತಳ್ಳು ಮುಂದಕ್ಕೆ. ಸಾಕಾದಾಗಿದೆ. ವೀಕೆಂಡ್ಸ್ ಇವಾಗಲೂ ಹೆವಿ ಜನ ಬರ್ತಾರೆ ಬಾಯ್ಸ್. ವೀಕ್ ಡೇಸ್ ಒಂದು ಸ್ವಲ್ಪ ಓಕೆ ಕಂಪೇರಿಟಿವ್ಲಿ. ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ಒಂದೇ ನಿಮಿಷ ಬಾಯ್ಸ್, ಇಲ್ಲಿಂದ ಆಫ್ ರೋಡ್ ಸ್ಟಾರ್ಟ್ ಆಗುತ್ತೆ. ಸೊ ಕ್ಯಾಮ್ರಾ ಆ್ಯಂಗಲ್ದು ಚೇಂಜ್ ಮಾಡಿ ಇನ್ಸ್ಟಾಗ್ರಾಮಿಗೆ ಹಾಕ್ಕೊಳ್ತೀನಿ, ನೀವು ಅದಕ್ಕೆ ಹೋಗಿ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಕೊಳ್ಳಿ. ಅಲ್ಲಿ ಫುಲ್ ಟಾಪಿಗೆ ಹೋಗಿ ತೋರಿಸ್ತೀನಿ. ಐಸ್ ಫೈನಲಿ ಬಂದ್ವಿ. ಇಲ್ಲಿ ತುಂಬಾ ವಿಂಡ್ ಬ್ಲಾಸ್ಟ್ ಇದೆ, ಸರ್ರಿ ಗಾಳಿ ಬೀಸ್ತಿದೆ. ಸೊ ಇದು ಟಾಪ್ ವ್ಯೂ. ಇಲ್ಲಿ ನೋಡ್ರಿ, ಇಲ್ಲಿ ನಮ್ಮ ಬಾಯಿ ಫೋಟೋ ತೆಗೆಯೋದಕ್ಕೆ ಗಾಡಿ ನಿಲ್ಲಿಸ್ತಾ ಇದ್ದಾರೆ. ಸೊ ಅಲ್ಲಿ ಸನ್ಸೆಟ್ ಆಗಿಬಿಟ್ಟಿದೆ ಆಲ್ರೆಡಿ, ಬಟ್ ಒಂದು ಸ್ವಲ್ಪ ಮೋಡ ಕವಿದಿರೋದ್ರಿಂದ ನಮಗೆ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ. ಸ್ಟ್ರೈಟ್ ಬಾ, ಇನ್ನೇನು. ಅಂಜನ್ ಅವರೇ ಹೇಗಿದ್ದೀರಾ? ಹುಷಾರಿಲ್ಲ. ಹೇಗಿದ್ದೀರಾ ಅಂದರೆ ಹುಷಾರಿಲ್ಲ ಅಂತವನೇ ತಡಿ. ಆ್ಯಕ್ಚುಲಿ ನಾವು ಬಂದಾಗ ಇಲ್ಲಿ ತುಂಬಾ ಜನ ಇದ್ದರು, ಬಟ್ ಇವಾಗ ಎಲ್ಲ ಹೋಗ್ಬಿಟ್ರು. ಮೇ ಬಿ ಅವರು ತುಂಬಾ ಬೇಗ ಬಂದಿದ್ದಾರೆ ಅನಿಸುತ್ತೆ. ಹೇಗಡೆ ಫ್ಯಾಟ್ ನೋಡ್ತಾ ಇದ್ದೀರಾ? ಅದು ಹೇಳಿದ್ನಲ್ಲ, ಇಲ್ಲಿ ಒಂದು ಸುಮಾರು ಒಂದು 20-30 ಸಲ ಬಂದಿದ್ದೀವಿ, ಲೆಕ್ಕನೇ ಇಲ್ಲ ಅಂದ್ಕೊಳ್ಳಿ. ಬಂದಾಗೆಲ್ಲನೂ ಅದೇ ಫೀಲು ಸಖತ್ತಾಗಿರುತ್ತೆ. ಬಟ್ ಬಿಸಿಲಿದಾಗ ಬರೋಕ್ಕೆ ಹೋಗ್ಬೇಡಿ ಅಷ್ಟೇ. ಸಂಜೆ ಟೈಮ್ ಇಲ್ಲ, ಬೆಳಗ್ಗೆ ಟೈಮ್ ಬನ್ನಿ. ಒಂದು ಟೈಮು ಇದ್ರ ಆಪೋಸಿಟ್ ಇರೋ ಬೆಟ್ಟಕ್ಕೆ ಹೋಗಿದ್ವಿ, ಅಲ್ಲಿ ಕಾಲೇಜ್ ಟೈಮಲ್ಲಿ ಇದ್ದಾಗ. ಇವಾಗ ಅಷ್ಟೊಂದೆಲ್ಲ ಟೈಮ್ ಇಲ್ಲ. ಒಂದು ಹಾಸನಿಂದ ಒಂದು 30 ಮಿನಿಟ್ಸ್ ಇದೆ ಬಂದು ಹೋಗೋದಕ್ಕೆ, ಅಂದರೆ ಇದು ಒಳ್ಳೆ ಸ್ಪಾಟ್. ಬರೋದಕ್ಕೆ ಒಂದು 25-30 ಮಿನಿಟ್ಸ್ ಬೇಕು ಟಾಪಿಗೆ ಹಾಸನಿಂದ. ಏನೋ ನಾವು ಒಂದು ಅರ್ಧ ಗಂಟೆ ಇದ್ಬಿಟ್ಟು ಹೋಗೋ ಥರ. ನಮ್ಮ ಬಾಯ್ ಫೋಟೋ ಶೂಟ್ ಮಾಡ್ತಾ ಇದ್ದಾರೆ. ಓಕೆ ಬಾಯ್ಸ್, ಇನ್ನೇನು ನೋಡಿ, ಇಲ್ಲಿ ಫಾಗ್ ಕವರ್ ಆಗ್ತಾಯಿದೆ ಅಲ್ಲಿ ಮೇಲ್ಗಡೆ. ಈ ವ್ಲಾಗ್ ಇಷ್ಟೇ. ನೀವು ನಮ್ಮ ಚಾನಲ್ ಹೊಸ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇನ್ನೂ ಕ್ರೇಜಿ ವ್ಲಾಗ್ ಬರ್ತಾ ಇರುತ್ತೆ. ಹಂಗೆ ಇನ್ಸ್ಟಾ ಫಾಲೋ ಮಾಡ್ತೀನಿ, ಫಾಲೋ ಮಾಡಿರಿ. ಬಾಂಬ್ ಸ್ಪೀಕರ್ ಅಂತ ಇಡಿ. ಇವಾಗ ಬಂದಿದ್ದು ಆಫ್ ರೋಡ್ ಟ್ರೈಲ್ ಎಲ್ಲ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಆಗಿದೆ. ಹಾಗೆ ನಮ್ಮ ಅಪ್ಪನ ರಿಯಾಕ್ಷನ್ ಹೆಂಗಿತ್ತು ಅಂತ ನೀವು ಕಮೆಂಟ್ ಹಾಕಿ. ಅಂದರೆ ನಮ್ಮ ಅಪ್ಪ ಜಾಸ್ತಿ ಅಷ್ಟೊಂದೆಲ್ಲ ಮಾತಾಡೋಕೆ ಹೋಗಲ್ಲ, ಕ್ಯಾಮ್ರಾ ಇದೆ ಅಂತ ಕಾನ್ಷಿಯಸ್ ಆಗಿರ್ತಾರೆ. ಬಟ್ ನಾರ್ಮಲ್ ಚೆನ್ನಾಗಿ ಮಾತಾಡ್ತಾರೆ. ಅದನ್ನು ಕ್ಯಾಮ್ರಾದಲ್ಲಿ ಅವ್ರು ರೆಕಾರ್ಡ್ ಮಾಡ್ತಿಲ್ಲ ಅಂತ ಗೊತ್ತಾದರೆ ರೆಕಾರ್ಡ್ ಮಾಡಬೇಕಷ್ಟೇ, ಇನ್ನೇನಿಲ್ಲ. ಓಕೆ, ಬಾಯ್.